ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಹಶೀಲ್ದಾರ್ ಅಂದ ದರ್ಬಾರ್ ಮೆರಿತಾ ಇದ್ದಾರೆ. ತಹಶೀಲ್ದಾರ್ ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್ ಎನ್ನುವಂತಾಗಿದೆ. ಕೊಟ್ಟೂರಲ್ಲಿ ತಹಶೀಲ್ದಾರ್ ಅಂದ ದರ್ಬಾರ್ ಮೆರಿತಾ ಇದ್ದಾರೆ. ತಹಶೀಲ್ದಾರ್ ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್. ಸರ್ಕಾರದ ನಿಯಮಗಳು ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ಇವರಿಗೆ. ಕೊಟ್ಟೂರು ತಹಶೀಲ್ದಾರ್ ಅಮರೇಶ್ ಅಂದ ದರ್ಬಾರ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಹಶೀಲ್ದಾರ್ ಅವರ ಕೆಲಸವನ್ನ ನೀವೀಗ ಗಮನಿಸಬಹುದಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ ನೋಡಿ. ಕೊಟ್ಟೂರಿನಲ್ಲಿ ತಹಶೀಲ್ದಾರ್ ಅವ್ರು ಏನು ಹೇಳ್ತಾರೋ ಅದೇ ರೂಲ್ಸ್, ಅವ್ರು ಏನು ಮಾಡ್ತಾರೋ ಅದೇ ರೂಲ್ಸ್ ಎನ್ನುವಂತಾಗಿದೆ. ಸರ್ಕಾರದ ನಿಯಮಗಳು, ಸರ್ಕಾರದ ರೂಲ್ಸ್ ಏನಿದೆ ಅದ್ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ. ಕೊಟ್ಟೂರು ತಹಶೀಲ್ದಾರ್ ಅಮರೇಶ್ ಅವರ ಅಂತ ದರ್ಬಾರ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿ ಗ್ರಾಮ ಸಹಾಯಕ ನೇಮಕವನ್ನ ಮಾಡಿಕೊಂಡಿದ್ದಾರೆ. ಬೇರೆ ತಾಲೂಕಿನ ವ್ಯಕ್ತಿ ಗ್ರಾಮ ಸಹಾಯಕನಾಗಿ ನೇಮಕ ಆಗಿದ್ದಾರೆ. ಹಗರಿಬೊಮ್ಮನಹಳ್ಳಿಯ ಹರಿಜನ ಚಿದಾನಂದ ಅವರನ್ನ ನೇಮಕ ಮಾಡಲಾಗಿದೆ. ಗ್ರಾಮ ಸಹಾಯಕನಾಗಿದ್ರು ತಹಶೀಲ್ದಾರ್ ಡ್ರೈವರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಕ ಸಮುದ್ರದ ನಿವಾಸಿ ಹರಿಜನ ಚಿದಾನಂದ ಗ್ರಾಮ ಸಹಾಯಕನಾಗಿ ಕೆಲಸವನ್ನು ಮಾಡ್ತಾರೆ. ಆದರೆ ತಹಶೀಲ್ದಾರ್ ಅವರಿಗೆ ಡ್ರೈವರ್ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರೂಲ್ಸ್ ಇವ್ರಿಗೆ ಗೊತ್ತಿಲ್ವಾ? ರೂಲ್ಸ್ ಗೊತ್ತಿದ್ರೂ ಕೂಡ ಬ್ರೇಕ್ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಕೂಡ ಹೌದು. ನೋಡಿ, ಸರ್ಕಾರದ ಆದೇಶ ಏನಿದೆ ಅದೇ ತಾಲೂಕಿನ ವ್ಯಕ್ತಿ ಗ್ರಾಮ ಸಹಾಯಕನ ಆಗಬೇಕು ಒಂದು. ಆದರೆ ಇಲ್ಲಿ ಕೊಟ್ಟೂರು ತಾಲೂಕು ಬೇರೆ, ಹಗರಿಬೊಮ್ಮನಹಳ್ಳಿ ತಾಲೂಕು ಬೇರೆ. ಆದರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹರಿಜನ ಚಿದಾನಂದ ಎನ್ನುವಂತಹ ವ್ಯಕ್ತಿಯನ್ನ ಕೊಟ್ಟೂರು ತಾಲೂಕಿನಿಗೆ ಸಹಾಯಕ ಅಂದರೆ ಗ್ರಾಮ ಸಹಾಯಕನಾಗಿ ನೇಮಕವನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಗ್ರಾಮ ಸಹಾಯಕನಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು ಕೂಡ ತಹಶೀಲ್ದಾರ್ ಅವರ ಕಾರ್ ಕೆಲಸ ಏನು ಇದೆಯಲ್ಲ, ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಡ್ರೈವರ್ ಇದ್ರೂ ಕೂಡ ಆತನಿಗೆ ಆಫೀಸ್ ಕೆಲಸವನ್ನ ಕೊಡಿಸಲಾಗಿದೆಯಂತೆ. ಡ್ರೈವರ್ ಆಗಿ ನೇಮಕವಾಗಿರ್ತಕ್ಕಂಥ ನಂದೀಶ್ ಏನಾದ್ರೂ ಮಾಹಿತಿ ಕೇಳಿದ್ರೆ ಕೊಂಟು ನೆಪವನ್ನ ಹೇಳ್ತಾ ಇದ್ದಾರೆ ತಹಶೀಲ್ದಾರ್. ಬೇಕಾದ್ರೆ ಡಿಸಿ ಅವರನ್ನೇ ಕೇಳಿ ಅಂತ ದರ್ಪವನ್ನ ಕೂಡ ತೋರಿಸ್ತಾ ಇದ್ದಾರೆ. ದೌಲತ್ತಿನ ತಹಶೀಲ್ದಾರ್ ವಿರುದ್ಧ ಕ್ರಮ ಯಾವಾಗ ಎನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನೋಡಿ, ಈಗಾಗಲೇ ತಹಶೀಲ್ದಾರ್ ಅವರಿಗೆ ಒಂದು ವೆಹಿಕಲ್ ಅಂತ ಇರುತ್ತೆ, ಆ ವಾಹನಕ್ಕೆ ಒಬ್ರು ಡ್ರೈವರ್ ಅಂತ ಕೂಡ ಇರ್ತಾರೆ. ಇಲ್ಲೂ ಕೂಡ ಅವರಿಗೆ ತಹಶೀಲ್ದಾರ್ ಅವರಿಗೆ ನಂದೀಶ್ ಅನ್ನೋರು ಡ್ರೈವರ್ ಕೆಲಸ ಮಾಡಬೇಕು. ಆದರೆ ಅವರನ್ನ ಆಫೀಸ್ ಕೆಲಸಕ್ಕೆ ಹಾಕೊಂಡು ಗ್ರಾಮ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರನ್ನ ಅಂದ್ರೆ ಚಿದಾನಂದ ಅವರನ್ನ ಇದೀಗ ಡ್ರೈವರ್ ಕೆಲಸಕ್ಕೆ ತೆಗೆದುಕೊಂಡಿರುವಂಥದ್ದು. ಎಸ್, ಈ ಕುರಿತಂತೆ ಒಂದು ಬೈಟ್ ಕೂಡ ಪ್ಲೇ ಆಗುತ್ತೆ, ನೋಡ್ಕೊಂಬರೋಣ. ಇಲ್ಲಿ ಏನಾಗಿ ವರ್ಕ್ ಮಾಡ್ತಿದ್ದೀರಾ? ಡ್ರೈವರ್ ಪೋಸ್ಟ್. ಮತ್ತೆ ಒಳಗಡೆ ಕೆಲಸ ಮಾಡ್ತಿದ್ರ ಆಫೀಸ್ ಕೆಲಸ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಹೌದಾ? ಮತ್ತೆ ಕಾರ್ ಡ್ರೈವಿಂಗ್ ಯಾರು ಮಾಡ್ತಾರೆ? ಅವ್ರ ಹೆಸರೇನು? ನಿಮ್ದು ಡಿ ಎಲ್ ಆಯ್ತಾ? ಮತ್ತೆ ನೀನು ಇಷ್ಟು 3 ತಿಂಗಳಾದ್ರೂ ಯಾಕೆ ನೀನು ಕಾರ್ ಡ್ರೈವರ್ ಆಗಿ ತಗೊಂತ ಇಲ್ಲ ತಹಶೀಲ್ದಾರ್? 3 ತಿಂಗಳಾತಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.